ಧರ್ಮಸ್ಥಳದಲ್ಲಿ ಅಸ್ಥಿ ಶೋಧ ನಡುವೆ ಎಸ್ಐಟಿಗೆ ಹೊಸ ದೂರೊಂದು ಬಂದಿದೆ. ಎಸ್ಐಟಿಯನ್ನ ಭೇಟಿ ಮಾಡಿದ್ದಾರೆ ಮೃತ ಪದ್ಮಲತಾ ಅವರ ಕುಟುಂಬಸ್ಥರು. 38 ವರ್ಷಗಳ ಹಿಂದಿನ ಅಸಹಜವಾಗಿ ಸಾವನ್ನಪ್ಪಿದೆ ಎನ್ನುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪದ್ಮಲತಾ ಸಹೋದರಿ ಇಂದ್ರಾವತಿ ಅವರು ಎಸ್ಐಟಿ ಈ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆ ನಡೆಸಬೇಕು. ನಾವು ಈ ಶವವನ್ನ ಅವತ್ತು ಸುಟ್ಟು ಹಾಕಲಿಲ್ಲ, ಮರು ತನಿಖೆ ಆಗಬೇಕು ಅನ್ನೋ ಕಾರಣಕ್ಕೆ ಅದನ್ನು ನಾವು ಊತ ಹಾಕಿದ್ವಿ. ಈಗ ಅದನ್ನು ತೆಗೀರಿ. ಈಗೇನು ಇಲ್ಲಿ ಕಾರ್ಯಾಚರಣೆ ಮಾಡ್ತಿದ್ರಿ ಸೇಮ್ ಅದೇ ರೀತಿಯ ಒಂದು ಪ್ರೊಸೀಜರ್ ನನ್ನ ತಂಗಿಯ ವಿಚಾರದಲ್ಲೂ ಫಾಲೋ ಮಾಡಿ ಪದ್ಮಲತಾ ಸಾವು ಹೇಗಾಯಿತು ಅನ್ನೋ ಕಾರಣ ಗೊತ್ತಾಗಬೇಕು ಮತ್ತು ನ್ಯಾಯ ಸಿಗಬೇಕು ಅನ್ನೋದು ಇಂದ್ರಾವತಿಯವರ ಆಗ್ರಹ. ಧರ್ಮಸ್ಥಳದಲ್ಲಿ ಈ ಅನಾಮಿಕ ವ್ಯಕ್ತಿ ಹೇಳಿದಂತಹ ಜಾಗದಲ್ಲಿ ಒಂದು ಹಂತದಲ್ಲಿ ತನಿಖೆ ನಡೆಸ್ತಾ ಇದ್ರೆ, ಬಹಳ ಜಾಗಗಳಲ್ಲಿ ಈಗಾಗಲೇ ಶೋಧ ಕಾರ್ಯ ನಡೆಯುತ್ತಾ ಇದೆ. ಇದರ ಜೊತೆಗೆ ಈ ಗ್ರಾಮದಲ್ಲಿ ನಡೆದಂತಹ ಅಸಹಜ ಸಾವುಗಳು ಕೂಡ ಮತ್ತೆ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಅದು ಪದ್ಮಲತಾ ಸಾವು 1986-87ನೇ ಸಂದರ್ಭದಲ್ಲಿ ಆದಂತಹ ಘಟನೆ ಇದು. ಪದ್ಮಲತಾ ಅವರ ಸಹೋದರಿ ನಮ್ಮ ಜೊತೆ ಇದ್ದಾರೆ. ಮೇಡಮ್, ನಿಮ್ಮ ಒತ್ತಾಯ ಏನು? ಈಗ ಬಹಳ ಹಳೆಯ ಕೇಸು, ಎಲ್ಲವೂ ಕೂಡ ತನಿಖೆ ಆಗಿತ್ತು, ಬಟ್ ನೀವು ಮತ್ತೆ ಪೊಲೀಸರ ಮುಂದೆ SIT ಪೊಲೀಸರ ಮುಂದೆ ಬಂದಿದ್ದೀರಿ. ಏನು ನಿಮ್ಮ ಒತ್ತಾಯ? ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಕೊಲೆಗಾರರು ಯಾರಂತ ನಮಗೆ ಪತ್ತೆ ಹಚ್ಚಿ ಕೊಡಬೇಕು. ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಈಗ ಸರಿಯಾದ ತನಿಖೆ ಆಗಲಿಲ್ಲ ಹಾಗಾದರೆ ಪೊಲೀಸರಿಂದ? ಸರಿಯಾದ ತನಿಖೆ ಆಗಿದ್ರೆ ಕೊಲೆಗಾರರು ಸಿಗ್ತಿದ್ರಲ್ಲ. ಸರಿಯಾದ ತನಿಖೆ ಆಗಲಿಲ್ಲ. ಯಾಕೆ ಆಗಲಿಲ್ಲ ಗೊತ್ತಿಲ್ಲ, ಆ ಬಗ್ಗೆ ಗೊತ್ತಿಲ್ಲ. ಆದರೆ ತನಿಖೆ ಸರಿಯಾದರೆ ಧರ್ಮಸ್ಥಳ ಬಸ್ ಸ್ಟ್ಯಾಂಡಲ್ಲಿ ಬಂದಿಳಿದ ಹುಡುಗಿ ಎಲ್ಲಿ ಹೋದ್ಲಂತ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗದೇ ಅಲ್ಲ, ಮಾಡಲಿಲ್ಲ. ಎಷ್ಟು ದೂರ ಮನೆ ಬಸ್ ಸ್ಟ್ಯಾಂಡಿಂದ? ಬಸ್ ಸ್ಟ್ಯಾಂಡಿಂದ 2 ಮೈಲು, 2 ಕಿಲೋಮೀಟರ್ಗಿಂತ ಹೆಚ್ಚು. 3 ಕಿಲೋಮೀಟ್ರ್. ಏನು ಡೌಟ್ ನಿಮಗೆ? ಯಾರ ಮೇಲೆ ಡೌಟು? ಪ್ರಭಾವಿ ಕುಟುಂಬದ ಮೇಲೆ ಡೌಟ್. ಈಗ ಧರ್ಮಸ್ಥಳ ಪೊಲೀಸರು ತನಿಖೆ ಮಾಡಿದರು, ಆಮೇಲೆ CODಗೆ ಹೋಯ್ತದು. ಈ ತನಿಖೆಯ ಸಂದರ್ಭದಲ್ಲಿ ನಿಮ್ಮನ್ನು ಸರಿಯಾಗಿ ಎನ್ಕ್ವೈರಿ ಎಲ್ಲ ಮಾಡಲಿಲ್ವಾ? ಆ್ಯಕ್ಚುಲಿ ಆರೋಪ ಏನು ನಿಮಗೆ? ಪೊಲೀಸರ ಮೇಲೆ ಇರುವ ಆರೋಪ ಏನು? ಪೊಲೀಸರ ಮೇಲೆ ಆರೋಪ ಅಂತ ಹೇಳಿದರೆ ನಾವು ನಮಗೆ ಸಂಶಯ ಇದೆ ಅಂತ ಹೇಳಿ ಯಾರೊಬ್ಬರನ್ನು ಅವರು ತನಿಖೆ ಮಾಡಲಿಲ್ಲ. ನಮ್ಮವರನ್ನೇ ತನಿಖೆ ಮಾಡ್ತಾಯಿದ್ರು. ನಮ್ಮಂದರೆ ನಮ್ಮ ತಂದೆ ಒಟ್ಟಿಗೆ ಒಡನಾಟದಲ್ಲಿದ್ದವ್ರನ್ನ ಮಾತ್ರ ತನಿಖೆ ಮಾಡಿದ್ದಾರೆ. ನಾವು ಓಕೆ, SIT ಈಗ ಮಾಡುತ್ತಾ ಈ ಪ್ರಕರಣದ ತನಿಖೆ ಅನ್ನೋದು ಒಂದು ಕಡೆಯಲ್ಲಿ, ಮಗದೊಂದು ಕಡೆಯಲ್ಲಿ ಈಗಾಗಲೇ ಅನಾಮಿಕ ದೂರದಾರನ ಒಂದು ದೂರಿನ ಆಧಾರದ ಮೇಲೆ ನಡೀತಾ ಇರುವಂಥ ಉತ್ಖನನ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಾ ಇದೆಯಾ ಉತ್ಖನನ ವಿಚಾರದಲ್ಲಿ, ಅಥವಾ ಇನ್ನೂ ಮುಂದುವರೆದಿದೆಯಾ, ಇನ್ನೂ ಬಾಕಿ ಇದೆಯಾ? ಕಾದು ನೋಡಬೇಕು ಏನಾಗುತ್ತೆ ಅಂತ.